ಎಲ್ರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ನಾವೇನಾದ್ರೂ ಒಂದು ಆಲ್ ರೌಂಡರ್ ಫೋನ್ ಬೇಕು ಅಂತ ಅಂದ್ರೆ ಮೊದಲನೇದಾಗಿ ಏನ್ ನೋಡ್ತೀವಿ, ಎಲ್ಲಾ ಒಂದು ಫ್ಯೂಚರ್ಸ್ ಗಳು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರ್ಬೇಕು. ಆ ಒಂದು ಕೊಡ್ತಿರುವಂತಹ ಪ್ರೈಸ್ ಏನಿರುತ್ತೆ, ಅಮೌಂಟ್ ಏನಿರುತ್ತೆ, ಅದಕ್ಕೆ ವರ್ತ್ ಇದೆಯಾ ಒಂದು ಮೊಬೈಲ್, ವರ್ತ್ ಇದ್ರೆ ಮತ್ತೆ ಎಲ್ಲಾ ಒಂದು ಫ್ಯೂಚರ್ಸ್ ಗಳು ಆ ಒಂದು ಮೊಬೈಲ್ ಅಲ್ಲಿ ಚೆನ್ನಾಗಿದ್ರೆ ಅದನ್ನ ಆಲ್ ರೌಂಡರ್ ಫೋನ್ ಅಂತ ನಾವು ಕರಿತೀವಿ. ಈ ರೀತಿ ಫೋನ್ಗಳು ಲಾಂಚ್ ಆಗ್ತಿತ್ತು, ಬಟ್ ಎಲ್ಲೋ ಒಂದ್ ಕಡೆ ಒಂದು ಫ್ಯೂಚರ್ ಮಿಸ್ ಆಗ್ತಿತ್ತು. ಅದು ಬ್ಯಾಟರಿ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು, ಅಥವಾ ಪ್ರೊಸೆಸರ್ ಆಗಿರ್ಬೋದು, ಇಲ್ಲ ಡಿಸ್ಪ್ಲೇ ಆಗಿರ್ಬೋದು, ಏನಾದ್ರೂ ಒಂದು ಕಾಂಪ್ರಮೈಸ್ ಮಾಡ್ತಿದ್ರು ಮೊಬೈಲ್ ಕಂಪ್ನಿಯವರು. ಸೊ ಆಲ್ ರೌಂಡರ್ ಫೋನ್ ಅನ್ನೋದ್ರಲ್ಲಿ ಎಲ್ಲೋ ಒಂದು ಕಡೆ ಎಲ್ಲೋ ಒಂದ್ ಸ್ವಲ್ಪ ಕಮ್ಮಿ ಇದೆ ಅಂತ ಅನಿಸ್ತಿತ್ತು. ಬಟ್ ಇವಾಗ ನಾನು ಹೇಳ್ತಿರುವಂತಹ ಮೊಬೈಲ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಒಂದು ಫ್ಯೂಚರ್ಸ್ ಗಳು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಅಂಡ್ ಇದು ಇನ್ನೊಂದು ಲೆಜೆಂಡ್ ಫೋನ್ಗೆ ಡೈರೆಕ್ಟ್ ಟಕ್ಕರ್ ಕೂಡ ಕೊಡುತ್ತೆ. ಯಾವ್ದಾದ್ರು ಫೋನು, ಏನಾದ್ರು ಫ್ಯೂಚರ್, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇನ್ನು ಫ್ಯೂಚರ್ಸ್ ಅಂತ ನೋಡೋದಾದ್ರೆ ಮೊದಲನೇದಾಗಿ ಏನೇನ್ ನೋಡ್ತೀವಿ, ಡಿಸ್ಪ್ಲೇ. ಸೊ ಡಿಸ್ಪ್ಲೇ ನೋಡೋದಾದ್ರೆ ಇದರಲ್ಲಿ 1.5K ಕ್ವಾಡ್ ಕರ್ವ್ ಡಿಸ್ಪ್ಲೇ ನಮಗೆ ಸಿಗ್ತಿದೆ. ಇದು 144 ಹರ್ಟ್ಸ್ ಒಂದು ರಿಫ್ರೆಶ್ ರೇಟ್ ನ ಜೊತೆಗೆ ಬರ್ತಿದೆ. ಹಾಗೆ ಇದರಲ್ಲಿ ಗೊರಿಲ್ಲಾ ಗ್ಲಾಸ್ 7i ಸಪೋರ್ಟ್ ಕೂಡ ನಾವು ನೋಡ್ತಾ ಇದೀವಿ. ಹಾಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಮತ್ತೆ ಸ್ಮಾರ್ಟ್ ವಾಟರ್ ಟಚ್ ಅಂತ ಕೂಡ ಇದರಲ್ಲಿ ಫ್ಯೂಚರ್ ನಾವು ನೋಡ್ತಾ ಇದೀವಿ. ಅಂದ್ರೆ ನೀವೇನಾದ್ರೂ ಮಿಸ್ ಆಗಿ ಆ ಕೈ ಏನಾದ್ರೂ ನೀರಾಗಿದ್ರು ಒಂದು ಡಿಸ್ಪ್ಲೇ ಅದನ್ನ ಡಿಟೆಕ್ಟ್ ಮಾಡುತ್ತೆ. ಹಾಗೆ ಸ್ಮೂತ್ ಆಗಿ ಆ ಒಂದು ಡಿಸ್ಪ್ಲೇನ ನೀವು ಯೂಸ್ ಮಾಡಬಹುದು. ಸೊ ಈ ರೀತಿ ಟೆಕ್ನಾಲಜಿ ಕೂಡ ಈ ಒಂದು ಡಿಸ್ಪ್ಲೇ ಅಲ್ಲಿ ಇದೆ. ಇನ್ನು ಹಾರ್ಟ್ ಆಫ್ ದಿ ಮೊಬೈಲ್ ಪ್ರೊಸೆಸರ್, ಇದರಲ್ಲಿ ಯಾವ ಒಂದು ಪ್ರೊಸೆಸರ್ ಇದೆ ಅಂತ ನೋಡೋದಾದ್ರೆ ಇದರಲ್ಲಿ ನಮಗೆ ಸ್ನ್ಯಾಪ್ ಡ್ರ್ಯಾಗನ್ 7s Gen 4 ಪ್ರೊಸೆಸರ್ ಸಿಕ್ತಿದೆ. ಹಾಗೇನೆ ಇದರಲ್ಲಿ LPDDR5X ರ್ಯಾಮ್ ಕೂಡ ನೋಡ್ತಾ ಇದೀವಿ. ಹಾಗೆ UFS 3.1 ಸ್ಟೋರೇಜ್ ನ ಕೂಡ ನಾವು ನೋಡ್ತಾ ಇದೀವಿ. ಸೊ ಡಿಸ್ಪ್ಲೇ ಚೆನ್ನಾಗಿದೆ, ಪ್ರೊಸೆಸರ್ ಚೆನ್ನಾಗಿದೆ. ಯೂಸ್ ಮಾಡಬೇಕು ಅಂತ ಅಂದ್ರೆ ಒಂದೊಳ್ಳೆ ಬ್ಯಾಟ್ರಿ ಕೂಡ ಬೇಕು. ಸೊ ಈ ಮೊಬೈಲ್ ಅಲ್ಲಿ 7000 mAh ಒಂದು ಬ್ಯಾಟ್ರಿ ಕೆಪಾಸಿಟಿ ನೋಡ್ತಾ ಇದೀವಿ. ಹಾಗೆ ಈ ಒಂದು ಬ್ಯಾಟರಿನ ಚಾರ್ಜ್ ಮಾಡೋದಕ್ಕೆ 68 ವ್ಯಾಟ್ ನ ಒಂದು ಫಾಸ್ಟ್ ಚಾರ್ಜಿಂಗ್ ಕೂಡ ನಾವು ನೋಡ್ತಾ ಇದೀವಿ. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ, 68 ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಏನಿದೆ ಅದು ಇನ್ ಬಾಕ್ಸ್ ನಮಗೆ ಸಿಗುತ್ತೆ. ನಾವು ಅದನ್ನ ಎಕ್ಸ್ಟ್ರಾ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ಕ್ಯಾಮ್ರಾ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಪ್ರೈಮರಿ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ನ ಸೋನಿ LYT710 ಕ್ಯಾಮ್ರಾ ನಾವು ನೋಡ್ತಾ ಇದೀವಿ. ಹಾಗೇನೆ 13 ಮೆಗಾ ಪಿಕ್ಸೆಲ್ ನ ಅಲ್ಟ್ರಾ ವೈಡ್ ಕ್ಯಾಮ್ರಾ ಕೂಡ ನಾವು ನೋಡ್ತಾ ಇದೀವಿ. ಇನ್ನು ಫ್ರಂಟ್ ನಿಮ್ಗೆ 32 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಸಿಗ್ತಿದೆ. ಈ ಮೂರು ಕ್ಯಾಮ್ರಾದಲ್ಲೂ ನಾವು 4K ವಿಡಿಯೋನ ರೆಕಾರ್ಡ್ ಕೂಡ ಮಾಡಬಹುದು. ಇದೆಲ್ಲ ಚೆನ್ನಾಗಿದೆ. ಪ್ರೊಟೆಕ್ಷನ್ ಹೇಗಿದೆ ಮೊಬೈಲ್ ಅಲ್ಲಿ ಅಂತ ನೋಡೋದಾದ್ರೆ ಇದರಲ್ಲಿ IP68, IP69 ಹಾಗೆ ಮಿಲಿಟರಿ ಗ್ರೇಡ್ 810 ಸರ್ಟಿಫಿಕೇಟ್ ಕೂಡ ನಾವು ನೋಡ್ತಾ ಇದೀವಿ. ಮೊಬೈಲ್ ಬಿಲ್ಡ್ ಕ್ವಾಲಿಟಿ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಸೊ ಈ ಒಂದು ಮೊಬೈಲ್ 25,000 ರೂಪಾಯಿಗೆ ಲಾಂಚ್ ಆಗಿದೆ. ಯಾವ್ದಾದ್ರು ಮೊಬೈಲ್ ಅಂತ ಅಂದ್ರೆ Moto H70 Fusion. ಈ ಒಂದು ಮೊಬೈಲ್ ಅಲ್ಲಿ ಇವೆಲ್ಲ ಬರೀ ಪಾಸಿಟಿವ್ ಇದೆಯಾ, ನೆಗೆಟಿವ್ ಇಲ್ವಾ ಅಂತ ಕೇಳೋದಾದ್ರೆ ಆಕ್ಚುಲಿ ನೆಗೆಟಿವ್ ಇದೆ. ಯಾರು ಸ್ಪೆಸಿಫಿಕ್ ಆಗಿ ಮೊಬೈಲ್ ನ ಹುಡುಕ್ತಾರೆ ಅವ್ರಿಗೆ ಇದು ನೆಗೆಟಿವ್ ಅಂತ ಅನ್ಸುತ್ತೆ. ಈಗ ನಿಮ್ಗೆ ಏನಾದ್ರು ಟೆಲಿಫೋಟೋ ಲೆನ್ಸ್ ಬೇಕೇ ಬೇಕು ಅನ್ಕೊಳ್ಳಿ, ಸೊ ಅವ್ರಿಗೆ ಈ ಒಂದು ಮೊಬೈಲ್ ಅಲ್ಲಿ ನಾವು ನೆಗೆಟಿವ್ ಹೇಳ್ಬೋದು. ಯಾಕೆಂದ್ರೆ ಇದರಲ್ಲಿ ಟೆಲಿಫೋಟೋ ಲೆನ್ಸ್ ಇಲ್ಲ. ಬಟ್ ಪ್ರೈಮರಿ ಆಗಿರ್ಬೋದು, ಅಲ್ಟ್ರಾ ವೈಡ್ ಆಗಿರ್ಬೋದು, ಒಳ್ಳೆ ಸೆನ್ಸರ್ ನ ಕೊಟ್ಟಿದ್ದಾರೆ. ಸೊ ಒಳ್ಳೆ ಕ್ಯಾಮ್ರಾ ಕ್ವಾಲಿಟಿ ನಮ್ಗೆ ಇದರಲ್ಲಿ ಸಿಗ್ತಿದೆ. ಸೊ ಟೆಲಿಫೋಟೋ ಲೆನ್ಸ್ ಏನಿದೆ ಅದು ನಾವು ಮಿಸ್ ಮಾಡ್ತಾ ಇದೀವಿ. ಸೊ ಮೊಬೈಲ್ ಅಂತೂ ಆಲ್ ರೌಂಡರ್. ಬಟ್ ಕಂಪ್ನಿ ಕಡೆ ಒಂದ್ ಸ್ವಲ್ಪ ನೋಡೋದಾದ್ರೆ ಮೋಟೋ ಮೊಬೈಲ್ ಗಳು ಪ್ಯೂರ್ ಆಂಡ್ರಾಯ್ಡ್ ಬೇಸ್ ಇಂದ ವರ್ಕ್ ಆಗಿರೋದ್ರಿಂದ ಇದರಲ್ಲಿ ಸೀಕ್ರೆಟ್ ಆಗಿ ಕಾಲ್ ರೆಕಾರ್ಡಿಂಗ್ ಎಲ್ಲ ಮಾಡೋದಕ್ಕೆ ಆಗಲ್ಲ. ಅಂಡ್ ಇದರಲ್ಲಿ ಮೇನ್ ಆಗಿ ಗ್ಯಾಲರಿ ಆಪ್ ನಮ್ಗೆ ಇರಲ್ಲ. ಸೊ ಗೂಗಲ್ ಫೋಟೋಸ್ ಏನಿದೆ ಅದನ್ನೇ ನಾವು ಗ್ಯಾಲರಿ ಆಪ್ ರೀತಿ ಯೂಸ್ ಮಾಡ್ಬೇಕಾಗುತ್ತೆ. ಅಂಡ್ ಇನ್ನೊಂದೇನು ಅಂತಂದ್ರೆ ಅಪ್ಡೇಟ್ಸ್. ಸೊ ಅಪ್ಡೇಟ್ಸ್ ಕೂಡ ಸ್ವಲ್ಪ ಡಿಲೇ ಮಾಡ್ತಾರೆ ಮೋಟೋ ಅವರು. ಇದನ್ನ ಕೂಡ ಇಂಪ್ರೂವ್ ಮಾಡ್ಕೊಬೇಕು. ನನಗೆ ಪರ್ಸನಲ್ ಆಗಿ ಅನ್ಸಿದ್ದೇನು ಅಂತ ಅಂದ್ರೆ Moto H60 ಆಗಿರ್ಬೋದು, H70 Fusion ಆಗಿರ್ಬೋದು, ಎಲ್ಲಾ ಒಂದು ಲೈನ್ ಅಪ್ಸ್ ಅಲ್ಲಿ ಕ್ಯಾಮ್ರಾ ಮಾಡ್ಯೂಲ್ಗಳು ಹಾಗೆ ಮೋಟೋ ಮೊಬೈಲ್ ನ ಒಂದು ಸ್ಟೈಲ್ ಏನಿದೆ ಅದನ್ನ ಹಾಗೆ ಕ್ಯಾರಿ ಮಾಡ್ಕೊಂಡ್ ಬರ್ತಿದ್ದಾರೆ. ಸೊ ಪ್ರೀವಿಯಸ್ ಜನ್ ಯೂಸ್ ಮಾಡ್ತಿದ್ದೀರಾ ಅಥವಾ ಇವಾಗ ಲೇಟೆಸ್ಟ್ ಯೂಸ್ ಮಾಡ್ತಿದ್ದೀರಾ, ಸೊ ಇದ್ರ ಗೊತ್ತೇ ಆಗಲ್ಲ ಯಾರಾದ್ರೂ ಜನ ನೋಡಿದ್ರೆ. ಸೊ ಇದೊಂದು ಸ್ವಲ್ಪ ಚೇಂಜಸ್ ಬೇಕಿತ್ತು ಅಂತ ನನ್ಗನ್ಸುತ್ತೆ. ಸೊ ಅದು ಬಿಟ್ರೆ ಈ ಒಂದು ಮೊಬೈಲ್ ಈ ಪ್ರೈಸ್ ರೇಟ್ ಅಲ್ಲಿ ವರ್ತ್ ಅಂತ ನನ್ಗನ್ಸುತ್ತೆ. ಅಂಡ್ ಇದು ಡೈರೆಕ್ಟ್ ಆಗಿ ಕಾಂಪೀಟ್ ಮಾಡೋದು ನಥಿಂಗ್ ಫೋನ್ 4a ಜೊತೆಗೆ. ಸೊ ಫೋನ್ 4a ಏನಿದೆ ಅದು ಡಿಸೈನ್ ಆಗಿರ್ಬೋದು, ಟೆಲಿಫೋಟೋ ಲೆನ್ಸ್ ಆಗಿರ್ಬೋದು, ಸೊ ಅದು ಬೇರೆ ರೀತಿ ಚೆನ್ನಾಗಿದೆ. ಅಂಡ್ ಇದು ಕೂಡ ಎಲ್ಲಾ ಒಂದು ಫೀಚರ್ಸ್ ಅಲ್ಲಿ ಒಳ್ಳೆ ಗ್ರೇಡ್ ನ ತಗೊಂಡ್ಬರ್ತಿದೆ. ಸೊ ಒಂದೊಳ್ಳೆ ವರ್ತ್ ಇರುವಂತಹ ಸ್ಮಾರ್ಟ್ ಫೋನ್ ಅಂತ ನನ್ಗನ್ಸುತ್ತೆ. ಸೊ ನಿಮ್ಗೆ ಏನ್ ಅನಿಸ್ತು Moto 70 Fusion? ನೀವೇನಾದ್ರೂ ಮೊಬೈಲ್ ನ ಪರ್ಚೇಸ್ ಮಾಡೋದಾಗಿದ್ರೆ ನಥಿಂಗ್ ಫೋನ್ ನ ಪರ್ಚೇಸ್ ಮಾಡ್ತೀರಾ, ಇಲ್ಲ ಅಂದ್ರೆ Moto H70 Fusion ನ ಪರ್ಚೇಸ್ ಮಾಡ್ತೀರಾ? ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋಗಳಿಗೆ ಚಾನಲ್ಗೆ ಏನಾದ್ರೂ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.